ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು, ಆತನು ಯಾವಾಗಲೂ ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡುವಂತಹ ದೇವರಾಗಿದ್ದಾನೆ. ಆತನು ಪ್ರಾರ್ಥನೆಯನ್ನು ಕೇಳುವಂತಹ ದೇವರು, ನಮ್ಮ ಭಿನ್ನಗಳನ್ನ ಕೇಳುವಂತಹ ದೇವರು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿರುವ ದೇವರಾಗಿದ್ದಾನೆ. ಈ ಒಂದು ಸಂಜೆ ವೇಳೆ ವಿಶೇಷವಾಗಿ ಲೋಕನು ಬರೆದ ಸುವಾರ್ತೆಯ 18ನೇ ಅಧ್ಯಾಯದ 7ನೇ ವಚನವನ್ನ ನಾವು ಧ್ಯಾನಿಸುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನ ತೀರಿಸದೇ ಇರುವನೆಂಬುದಾಗಿ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನವರ ವಿಷಯದಲ್ಲಿ ತಡ ಮಾಡಿದರು ಅವರ ನ್ಯಾಯವನ್ನ ತೀರಿಸದೆ ಇದ್ದಾನೋ ಇರುವನೋ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡುವಾಗ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಮಾಡುವಂತಹ ಪ್ರಾರ್ಥನೆಗಳು ಅದು ಎಂದಿಗೂ ವ್ಯರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಬಾರಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೋ ಇಲ್ಲವೋ ಎಂಬುದಾಗಿ, ಇನ್ನು ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಎಂಬುದಾಗಿ, ಯಾಕೆ ನನ್ನ ಪ್ರಾರ್ಥನೆಗೆ ದೇವರು ನನಗೆ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಅನೇಕ ಜನರು ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವನಾಗಿದ್ದಾನೆ. ಯಾಕೆಂದ್ರೆ ಕೀರ್ತನೆಗಳು 65 ಬರೆಯಲ್ಪಟ್ಟಿದೆ, ಪ್ರಾರ್ಥನೆಯನ್ನ ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರೆಂಬುದಾಗಿ. ನಮ್ಮ ದೇವರು ಪ್ರಾರ್ಥನೆಯನ್ನ ಕೇಳುವವನು, ಆದ್ರಿಂದ ತಡ ಮಾಡಿದರೂ ಆತನು ನಮ್ಮ ನ್ಯಾಯವನ್ನ ವಿಚಾರಿಸುವಂತಹ ದೇವರಾಗಿದ್ದಾನೆ. ಆದ್ರಿಂದ ಪ್ರೀತಿಯುಳ್ಳ ದೇವ ಜನರೇ, ನಾವು ನಿರಾಶೆಗೊಳ್ಳುವುದು ಬೇಡ. ಯಾಕೆಂತ ಹೇಳುವಾಗ ನಮ್ಮ ದೇವರು ಪ್ರಾರ್ಥನೆಯನ್ನ ಕೇಳುವ ದೇವರು, ಆತನು ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸುವಂತಹ ದೇವರಾಗಿದ್ದಾನೆ. ಆದ್ರಿಂದ ಪ್ರತಿದಿನ ನಾವು ಮಾಡುವಂತಹ ಪ್ರಾರ್ಥನೆಗಳು ಅದು ಎಂದಿಗೂ ವ್ಯರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮ್ಮ ಪ್ರಾರ್ಥನೆ ಪರಲೋಕದ ದೇವರಾತನು ಕೇಳಿದ್ದಾನೆ, ಖಂಡಿತವಾಗಿ ನಮಗೆ ಉತ್ತರವನ್ನ ಕೊಡ್ಲಿಕ್ಕೆ ಆತನು ಶಕ್ತನಾಗಿರುವ ದೇವರಾಗಿದ್ದಾನೆ. ಆದ್ರಿಂದ ನರರೆಲ್ಲರೂ ಆತನ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆಗಳನ್ನ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವಂತಹ ದೇವರಾಗಿದ್ದಾನೆ. ಆಮೆನ್.